ಇಲ್ಲ ಅಮೃತ. ಆಶನ್ ಪಾಲಿಗೆ ದೇವಿನ ಕಣ್ಣು ಮುಚ್ಕೊಂಡೇ ಇದ್ದಾನೆ. ಅವಳು ನಿಮ್ಮನೇಲಿ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ವಾಸಂತಿ, ಏನೇ ಹೇಳ್ತಿದ್ಯಾ ನೀನು? ಪಾಪ ಕಣೆ ನಮ್ಮಕ್ಕ. ಗಂಡ ಇದ್ದು ಗಂಡನ ಮನೇಲಿ ಇಲ್ಲದೆ ತವ್ರ ಮನೆಗೆ ಭಾರವಾಗಿದ್ದೀನಲ್ಲ ಅಂತ ಎಷ್ಟು ಕೊರಗ್ತಾ ಇದ್ಲು ಗೊತ್ತಾ? ಆದ್ರೆ ಈಗ ಗಂಡನ ಜೊತೆ ಯಾಕಾದ್ರೂ ಹೋದ್ನೋ ಅಂತ ಇನ್ನೂ ಹೆಚ್ಚಿಗೆ ಕೊರಗ್ತಿದ್ದಾಳೆ ಕಣೆ. ಅಲ್ವೇ, ಇದ್ದಕ್ಕಿದ್ದ ಹಾಗೆ ನಮ್ಮ ಅಕ್ಕನ ವಿಷಯ ತೆಗೆದು ಯಾಕೆ ಏನೇನೋ ಹೇಳ್ತಿದ್ಯಾ? ನಾನು ಏನೇನೋ ಹೇಳ್ತಿಲ್ಲ ಅಮೃತ, ಇರೋ ಸತ್ಯನೇ ಹೇಳ್ತಿದ್ದೀನಿ. ನಿಮ್ಮ ಅಕ್ಕ ಈಗ ಭಾವನ ಜೊತೆ ಬೈಕ್ನಲ್ಲೋ ಕಾರ್ನಲ್ಲೋ ಖುಷಿಯಾಗಿ ಓಡಾಡ್ತಿಲ್ಲ ಕಣೆ. 2 ಹೊತ್ತಿನ ಊಟಕ್ಕೋಸ್ಕರ ಬಿಸಿಲಲ್ಲಿ ಭಾರ ಹೊತ್ಕೊಂಡು ಬೀದಿ ಅಲಿತಿದ್ದಾಳೆ. ವಾಸಂತಿ, ನೀನ್ ನಿಜವಾಗ್ಲೂ ನಮ್ಮ ಅಕ್ಕ ಆಶಿನ್ ಬಗ್ಗೆನೇ ಮಾತಾಡ್ತಾ ಇದೀಯಾ? ಹೌದು ಅಮೃತ, ನಿಮ್ಮ ಅಕ್ಕ ಆಶಿನ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಅವಳು ಯಾವುದೋ ಕಂಪನಿ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ನ ಬ್ಯಾಗ್ನಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಮಾಡ್ತಿದ್ದಾಳೆ ಕಣೆ. ನಮ್ಮನೆಗೂ ಬಂದಿದ್ರು. ನೀವ್ಯಾಕೆ ಈ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ನನ್ನ ಗಂಡನ ಬಿಸ್ನೆಸ್ ಲಾಸ್ ಆಯಿತು, ಸಾಲ ಮಾಡಿಬಿಟ್ಟಿದ್ದಾರೆ, ಮತ್ತೆ ತವ್ರ ಮನೆಗೆ ಹೋಗೋದಕ್ಕೆ ನನಗೆ ಮುಖ ಇಲ್ಲ, ನನ್ನ ಗಂಡನ ನಂಬ್ಕೊಂಡ್ರೆ ನನಗೆ ಜೀವನ ಸಾಗಿಸೋದಕ್ಕಾಗಲ್ಲ, ಅದಕ್ಕೆ ಈ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಆ್ಯಕ್ಚುಲಿ ನಿನ್ನ ಹತ್ರ ಈ ವಿಷಯನ ಹೇಳಬಾರ್ದು ಅಂತ ಹೇಳಿದ್ಲು, ಆದರೆ ನನಗೆ ಮನಸ್ಸು ತಡೀಲಿಲ್ಲ ಕಣೆ. ನೀನು ಹೇಳಿದ ಒಳ್ಳೆಯದೇ ಆಯಿತು ವಾಸಂತಿ. ನಾನು ಈಗಲೇ ನಮ್ಮ ಅಕ್ಕನ ನೋಡ್ಕೊಂಡು ಬರ್ತೀನಿ. ಅಮೃತ, ಈಗಲೇ ಬೇಡ ಕಣೆ. ಇಲ್ಲ ಕಣೆ, ನಾನು ಅವಳನ್ನ ನೋಡ್ಲೇಬೇಕು. ನನ್ನ ಮನಸ್ಸು ತಡೀತಾ ಇಲ್ಲ ಕಣೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಆದ್ರೆ ಅವಳು ಎಲ್ಲಿ ಅಂತ ಹುಡುಕ್ತೀಯಾ? ಎಲ್ಲ ಒಂದ್ ಕಡೆ ಕಣೆ ಹುಡುಕ್ತೀನಿ. ಒಟ್ಟಿನಲ್ಲಿ ನಮ್ಮ ಅಕ್ಕನ ನಾನು ನೋಡ್ಬೇಕಷ್ಟೇ. ನೋಡ್ಕೊಂಡು ಬರ್ತೀನಿ. ನಾನು ಬರ್ತೀನಿ.
ಆಫೀಸಿಂದ ಹೀಗೆ ಬರ್ತಾ ಇದೆಯಾ? ಎಷ್ಟು ದಿನ ಆಗೋಗಿತ್ತು ನಾನಿನ್ನ ನೋಡಿ. ಇಲ್ಲಿ ನೋಡು ಅಮೃತ, ಇಲ್ಲಿ ಕೂತ್ಕೋ ಬಾ. ಬಾ ಕೂತ್ಕೋ ಬಾ. ಅಮೃತ, ಅಮ್ಮ ಹೇಗಿದ್ದಾರೆ? ಅಪೂರ್ವ ಫೋನ್ ಮಾಡಿದ್ಲಾ? ಕೂತ್ಕೋ ಅಮೃತ, ನಿಂತೇ ಇದೆಯಲ್ಲ, ಕೂತ್ಕೋ. ಅಪ್ಪ ಚೆನ್ನಾಗಿದ್ದಾರಾ? ಆಫೀಸಿಂದ ಹೀಗೆ ಬಂದಿರೋ ಹಾಗಿದೆ. ಏನ್ ತಗೋತೀಯಾ? ಕಾಫಿ, ಟೀ, ಮಜ್ಜಿಗೆ, ಉಪ್ಪಿಟ್ಟು ಮಾಡ್ಕೊಡ್ಲಾ? ನೀನು ಏನ್ ಬೇಕಾದ್ರೂ ಕೇಳು, ಮಾಡ್ಕೊಡ್ತೀನಿ. ಯಾಕಿಷ್ಟು ಎಕ್ಸೈಟ್ ಆಗ್ತಾ ಇದೆಯಾ ಅಕ್ಕ? ಅಕ್ಕ ಕೂತ್ಕೋ ಬಾ. ಬಾ ಅಕ್ಕ. ಹೇಗಿದೀಯ ಅಕ್ಕ? ಚೆನ್ನಾಗಿ ಅಮೃತ. ಬಾಬಾ ಏನು ಕಾಣಿಸ್ತಾ ಇಲ್ಲ. ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಬೆಳಗ್ಗೆ ಹೋದ್ರೆ ರಾತ್ರಿನೇ ಬರೋದು. ಅದು ತುಂಬಾ ಲೇಟಾಗಿ ಬರ್ತಾರೆ. ಹಾಗಾದ್ರೆ ಬಾಬಾ ಬೆಳಗ್ಗೆ ಹೋದ್ರೆ ರಾತ್ರಿ ಬರೋಷ್ಟು ಬ್ಯುಸಿ ಆಗ್ಬಿಟ್ಟಿದಾರ ಅಕ್ಕ? ಬಿಸ್ನೆಸ್ ಅಲ್ವಾ, ಟೈಮ್ ಎಲ್ಲ ಹೇಳಕ್ಕೆ ಆಗಲ್ಲ ನೋಡು. ಸಂಪಾದನೆನೂ ಈಗ ಜೋರಾಗಿರ್ಬೇಕಲ್ವಾ ಅಕ್ಕ? ಬಾಬಾ ಬೆಳಗ್ಗೆ ಹೋದ್ರೆ ರಾತ್ರಿ ಬರೋಷ್ಟು ಬ್ಯುಸಿ ಆಗ್ಬಿಟ್ಟಿದಾರ ಅಕ್ಕ? ಬಿಸ್ನೆಸ್ ಅಲ್ವಾ, ಟೈಮ್ ಎಲ್ಲ ಹೇಳಕ್ಕೆ ಆಗಲ್ಲ ನೋಡು. ಸಂಪಾದನೆನೂ ಈಗ ಜೋರಾಗಿರ್ಬೇಕಲ್ವಾ ಅಕ್ಕ? ಹ್ಞೂ ಅಮೃತ, ಕೆಲ್ಸಕ್ಕೆ ತಕ್ಕ ಸಂಪಾದನೆ ಇದೆ. ಮನೇಲಿ ಒಬ್ಳೇ ಕೂತಿರ್ತೀಯಲ್ಲ, ನಿಂಗೆ ಬೇಜಾರಾಗಲ್ವಾ ಅಕ್ಕ? ಮನೆಗೂ ಬರಲಿಲ್ಲ. ನಂಗೆ ಮನೆ ಕೆಲಸನೇ ಸರಿ ಹೋಗುತ್ತೆ. ಮಗುನ ನೋಡ್ಕೋಬೇಕು. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಇಲ್ಲೇ ಹತ್ರದಲ್ಲಿ ದೇವಸ್ಥಾನ ಇದೆ, ನಾನು ಪಾಪು ಹೋಗ್ತೀವಿ. ಮಗುನ ನಾನು ದಿನಾಗ್ಲೂ ಪಾರ್ಕ್ ಕರ್ಕೊಂಡು ಹೋಗ್ತೀನಿ. ಅಕ್ಕ, ದೇವಸ್ಥಾನದಲ್ಲಿ ದೇವರುಗಳು ಕಾಸ್ಮೆಟಿಕ್ಸ್ ಕೊಂಡ್ಕೋತಾರ? ಪಾರ್ಕಿಗೂ ಸೇಲ್ ಕಾಸ್ಮೆಟಿಕ್ಸು ಸೇಲ್ಸು ಇಲ್ಲಪ್ಪ, ಏನೂ ಇಲ್ಲ. ಹೋಗ್ಲಿ ಬಿಡ ಅಕ್ಕ. ನಾನು ನಿನ್ನ ಹತ್ರ ಕಾಸ್ಮೆಟಿಕ್ಸ್ ಕೊಂಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಏನೂ ಇಲ್ಲ ಅಂತ ಹೇಳ್ತೀಯಲ್ಲ, ಬಿಡು. ಅಮೃತ, ಅದು ಸಾಕು ಸಾಕು. ನೀನೇನು ಹೇಳ್ಬೇಡ ಕಣೆ, ನನಗೆಲ್ಲ ಗೊತ್ತು. ಹೇಳ್ಬೇಕಾಗಿಲ್ಲ, ಏನು ಹೇಳ್ಬೇಕಾಗಿಲ್ಲ. ಯಾಕೆ ಅಕ್ಕ? ನಾವೆಲ್ಲರೂ ನಿನಗೆ ಇಷ್ಟ ಬಿಡ್ಬೇನೆ. ಯಾಕೆ ನಮ್ಮ ಹತ್ರ ಈ ವಿಷಯನ ಹೇಳ್ದೆ ಮುಚ್ಚಿಟ್ಟೆ? ಹೇಳೆ ಅಕ್ಕ, ಹೇಳೆ. ಯಾಕೆ ಮುಚ್ಚಿಟ್ಟೆ? ಏನು ಅಂತ ಹೇಳಿ ಅಮೃತ? ನಾವು ಸುಖವಾಗಿದ್ದೀವಿ, ಸಂತೋಷವಾಗಿದ್ದೀವಿ, ಚೆನ್ನಾಗಿ ಸಂಸಾರ ಮಾಡ್ತಿದ್ದೀವಿ ಅಂತ ಅವತ್ತ ಮನೆಗೆ ಬಂದು ಜಂಬ ಕಚ್ಕೊಂಡು ಹೇಳ್ಕೊಂಡಿದ್ದೆ. ಆದ್ರೆ ಇವತ್ತೇ ಪಾವು ಕೆಲಸ ಇಲ್ಲ, ಸಾಲದಲ್ಲಿ ಮುಳುಗೋಗಿದ್ದಾರೆ. ನಮಗೆ ಊಟಕ್ಕೂ ಗತಿ ಇಲ್ಲ. ಅದಕ್ಕೆ ನಾನು ಸೇಲ್ಸ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಂಗೆ ಅಲ್ಲಿಗೆ ಬಂದೆ.
ಮಾತ್ರ ಅಲ್ಲ, ಸುಖನೂ ಹಂಚ್ಕೋಬೇಕು. ಆದ್ರೆ ನಾ ಇಷ್ಟು ವರ್ಷ ಬರೀ ನಿಮ್ ಜೊತೆ ಕಷ್ಟನೇ ಹಂಚ್ಕೊಂಡಿದ್ದೀನಿ. ಅವತ್ ನಿಮ್ ಭಾವನ ಜೊತೆ ಮೈಕಲ್ ಸ್ವೀಟ್ ಕೊಡಕ್ ಬಂದಲ್ಲ, ಅದು ಒಂದೇ ಸುಖ ನಾನು ಹಂಚ್ಕೊಂಡಿದ್ದು. ಅದಕ್ಕೆ ಅದ್ ನಿಮ್ ಮನಸ್ಸಿನಲ್ಲಿ ಹಾಗೆ ಇದ್ದು ಬಿಡ್ಲಿ ಅಂತ ಈ ವಿಷಯನ ನಿಮಗ್ ನಾನು ಹೇಳಲಿಲ್ಲ ಅಮೃತ. ಆದ್ರೆ ಅದ್ರಲ್ಲೇನೋ ಹೆಚ್ಚು ಕಮ್ಮಿ ಆಗೋಗಿ ಕೋರ್ಟ್ಗೆಲ್ಲ ಹೋಗಿ ಎಲ್ಲ ಇವ್ರ ತಲೆ ಮೇಲೆ ಬರೋ ಹಾಗಾಗೋಯ್ತು. ಅದಕ್ಕೆ ನಮ್ಮ ಪರಿಸ್ಥಿತಿ ಹೀಗಾಯ್ತು ಅಮೃತ. ಅವಾಗ ನಾನು ಸೇಲ್ಸ್ ಕೆಲಸ ಹುಡುಕೊಂಡೆ, 2 ಹೊತ್ತು ಊಟಕ್ಕೆ ಮನೆ ಬಾಡಿಗೆಗಾದ್ರೂ ಆಗ್ಲಿ ಅಂತ. ಸಾಕಣಕ್ಕ, ಸಾಕು ನೋಡು. ಈಗ ನಿನ್ ಮಗುನ ಇಟ್ಕೊಂಡು ಬರ್ತಾ ಇರೋ ಕಷ್ಟನೇ ಸಾಕು. ಈಗ ಆ ಮಗುನು ಇಟ್ಕೊಂಡು ಬೀದಿಲಿ ಮನೆಗೂ ನೀನು ಹೋಗಿ ಸೇಲ್ಸ್ ಮಾಡೋದು ಬೇಡ ಕಣೆ. ನಡಿ, ಮಗುನ್ ಕರ್ಕೊಂಡು ನಡಿ, ಮನೆಗೆ ಹೊರಟೋಗೋಣ. ಎಲ್ಲರೂ ಒಟ್ಟಿಗೆ ಇರೋಣ. ನಡಿ ಅಕ್ಕ. ಇಲ್ಲ ಅಮೃತ, ನಾನ್ ಮಾತ್ರ ಮತ್ತೆ ನನ್ನ ಸಂಸಾರದ ಭಾರನ ನಿನ್ ತಲೆ ಮೇಲೆ ಹಾಕಲ್ಲ. ನಾನು ಮತ್ತೆ ಅಲ್ಲಿಗೆ ಬರಲ್ಲ ಅಮೃತ. ನೋಡು, ಈ ಕೆಲಸದಲ್ಲಿ ನಂಗೆ ಏನು ತೊಂದರೆ ಇಲ್ಲ, ನಾ ಸಂತೋಷವಾಗಿದ್ದೀನಿ. ಇದು ಮತ್ತು ಹಾಗೆ ಇಂಪ್ರೂವ್ ಆಗ್ಬೋದು ಕಣೆ. ಈಗ ಮೊದಲಿಗಿಂತ ನಂಗೆ ಹೆಚ್ಚಿಗೆ ಸಂಬಳ ಬರ್ತಾ ಇದೆ. ಹಾ, ನಾ ಖುಷಿಯಾಗಿದ್ದೀನಿ ಅಮೃತ. ಒಳ್ಳೆ ಕೆಲಸ ಕೊಡಿಸ್ತೀನಿ. ಅಕ್ಕ, ಈ ಕೆಲಸ ಬೇಡ, ಬಿಟ್ಬಿಡು. ನಾನು ನಿಂಗೆ ಬೇರೆ ಕಡೆ ಒಳ್ಳೆ ಕೆಲಸ ಕೊಡಿಸ್ತೀನಿ. ಪ್ಲೀಸ್ ಕಣೆ, ಅದನ್ನು ಬೇಡ ಅಂತ ಹೇಳ್ಬೇಡ. ಇಲ್ಲ ಅಮೃತ, ನಾನು ಬೇಡ ಅಂತ ಹೇಳಲ್ಲ. ನೀನು ಆ ಕೆಲಸ ಮಾಡು. ಅಯ್ಯೋ ಪಾಪ, ಈ ಆಫೀಸಿಂದ ಹೀಗೆ ಬಂದೆ. ನಾನು ನನ್ನ ಕಷ್ಟ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಇನ್ನೊಂದು ಲೋಟ ಕಾಫಿ ತರ್ತೀನಿ. ಆಟಾಡ್ತಾ ಮಲ್ಕೊಂಡ್ಬಿಟ್ನಾ? ಕಾಫಿ ತಗೊಂಡ್ಬಿಟ್ಟ. ಈಗಾಯ್ತು ನಂದು. ಅಮೃತ, ಅಮ್ಮಗೆ ನನ್ನ ವಿಷಯ ಹೇಳಬೇಡ. ಹೇಳೋದಿಲ್ಲ. ಅಮ್ಮ ಈಗಾಗಲೇ ಅಮಿತನ ವಿಷಯ ಎಲ್ಲ ನೆನೆಸ್ಕೊಂಡು ತುಂಬಾನೇ ಕುಗ್ಗಿ ಹೋಗಿದ್ದಾರೆ. ಅಮಿತ ಏನಾಯ್ತು ಅಮೃತ? ಅವನಿಗೆ ಚೆನ್ನಾಗಿದೆ ಅಂತಾನೆ. ಅಮಿತ್ ಫೇಲ್ ಆಗೋದ್ನ ಅಮೃತ? ಅಯ್ಯೋ, ನಾನು ನೋಡು, ಅಮ್ಮನಿಗೆ ಹೊಟ್ಟೆ ನೋವು ಬಂದಿತ್ತು ಅಂತ ಹೇಳೋದಕ್ಕೆ ಹೋಗಿ ಏನೇನೋ ಹೇಳ್ಬಿಟ್ಟ ಕಣೆ. ಅಮ್ಮಂಗೆ ಮತ್ತೆ ಹೊಟ್ಟೆ ನೋವು ಬಂದಿದ್ಯಾ? ಅಂದ್ರೆ ಅಮ್ಮನಿಗೆ ಹಿಂದೆ ಹೊಟ್ಟೆ ನೋವು ಬಂದಿತ್ತಾ? ಹೌದು ಕಣೆ, ಈ ಹಿಂದೆನೂ ಅಮ್ಮಂಗೆ ಸುಮಾರು ಸಲ ಹೊಟ್ಟೆ ನೋವು ಬಂದಿತ್ತು. ನಿನಗೆ ಹೇಳ್ತೀನಿ ಅಂದರೆ ಅಮ್ಮ ಬಿಡ್ತಾ ಇರಲಿಲ್ಲ.
ಅಮೃತ ಎಷ್ಟು ಕಷ್ಟಕ್ಕೆ ಅಂತ ತಲೆ ಕೊಡ್ತಾಳೆ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾ ಇದ್ರು. ಅವರೇ ಏನೋ ಮಾತ್ರೇನೋ ಕಷಾಯನೋ ಅಂತ ತೊಗೊಂಡ್ಬಿಡ್ತಾ ಇದ್ರು. ನಾವು ಅನುಕೂಲವಾಗಿದ್ದಾಗ ಒಂದ್ಸಲ ನಾನು ಮನೆಗೆ ಬಂದಿದ್ದೆ. ಆಗಲೂ ಅಮ್ಮ ಹೊಟ್ಟೆ ನೋವು ಅಂತ ಮಲ್ಕೊಂಡ್ಬಿಟ್ಟಿದ್ರು. ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂದರು. ಅಮ್ಮ ಬರಲಿಲ್ಲ. ನಿನಗೆ ಫೋನ್ ಮಾಡೋಕ್ಕೂ ಬಿಡಲಿಲ್ಲ. ಅಕ್ಕ ಪದೇ ಪದೇ ಹೊಟ್ಟೆ ನೋವು ಬರಬಾರ್ದಲ್ವೇನೆ? ಬರಬಾರ್ದು. ಸರಿ ಕಣೆ ಅಕ್ಕ, ನಾನು ಹೊರಡ್ತೀನಿ. ಮೊದಲು ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನಾನು ಬರ್ತೀನಿ ಅಮೃತ. ಅಯ್ಯೋ, ಮಗು ಬೇರೆ ಮಲಗಿದೆ, ನೀ ಹೇಗೆ ಬರ್ತೀಯ ಅಕ್ಕ? ಮಗುನ ಕೆಳಗಡೆ ಮನೇಲಿ ಬಿಡೋಣ, ಅವನಿಗೆ ಅಭ್ಯಾಸ ಆಗಿದೆ ಕಣೆ. ನಾನು ಅಮ್ಮನ ನೋಡ್ಬೇಕು ಅಮೃತ. ನಾನು ಬರ್ತೀನಿ ಕಣೆ. ಸರಿ, ಬೇಗ ಬಾ. ಮನೆ ಬೀಗ ಎಲ್ಲಿಟ್ಟಿದ್ಯಾ? ಅಲ್ಲೇ ಮುಂದ್ಗಡೆ ಇದೆ ಬಾ. ಹಾಕಿ ತೊಗೊಳ್ಳೋಣ ನಡಿ. ನಮ್ಮ ತಾಯಿಗೆ ಹುಷಾರಿಲ್ವಂತೆ, ಸ್ವಲ್ಪ ಹೋಗಿ ನೋಡ್ಕೊಂಡ್ ಬರ್ತೀನಿ. ಮಗು ನೋಡ್ಕೊಳ್ಳಿ. ಕೀ ಅವ್ನ ಕೈಲೇ ಇದೆ. ನಮ್ಮ ಯಜಮಾನ್ರು ಬಂದರೆ ಕೊಡಿ. ಬರ್ತೀನಿ.